భూమిని దాని స్థలములో నుండి ಕದಲಿಂಚುವಾಡು ఆయన. ಕನ್ನಡದಲ್ಲಿ ಭೂಲೋಕವನ್ನು ಸ್ಥಳದೊಳಗಿಂದ ಕದಲಿಸಿ, ಭೂಲೋಕವನ್ನು ಅಂತಿದೆ. ಭೂಲೋಕವನ್ನು ತೆಲುಗಲ್ಲಿ ಏನಿದೆಯಪ್ಪ ಅಂತಂದ್ರೆ ಭೂಮಿಯನ್ನು ಅದರ ಸ್ಥಳದಿಂದ ತಿರುಗಿಸ್ತಾ ಇದ್ದಾನೆ ಅನ್ನೋದು ಇದೆ. ಇನ್ನೊಂದು ಮಾತು ಯೋಬನ ಗ್ರಂಥ 37ನೇ ಅಧ್ಯಾಯ, ಅದರಲ್ಲೇ ಯೋಬನ ಗ್ರಂಥ 37ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಅದ್ಭುತವಾದಂಥ ಮಾತಿರುತ್ತೆ, ನೋಡೋಣ. 37:12. ಸಿಡಿಲುಗಳು ಭೂಮಂಡಲದಲ್ಲೆಲ್ಲ ತಾನು ವಿಧಿಸುವುದನ್ನೇ ಮಾಡಲಿ ಎಂದು ಅವುಗಳನ್ನು ನಡೆಸಿ ಸುತ್ತಮುತ್ತಲು ತಿರುಗಿಸುವನು ಅಂತಿದೆ. ಓಕೆನಾ? ತೆಲುಗಲ್ಲಿ ನೋಡಿ ಎಷ್ಟು ಅದ್ಭುತವಾಗಿರುತ್ತೆ. ఆయన వలన నడిపింపబడినవై నరులకు నివాస యోగ్యమైన భూగోళము. ఆయన వలన నడిపింపబడినవై నరులకు నివాಸ ಯೋಗ್ಯమైన ಭೂಗೋಳಂ. ಅಂದರೆ ದೇವರ ಮೂಲಕ, ಓಕೆನಾ? ಇದರ ಅರ್ಥ ಏನಪ್ಪ ಅಂದರೆ ದೇವರ ಮೂಲಕ ಭೂಗೋಳವು ತಿರುಗಿಸಲ್ಪಡ್ತಾ ಇದೆ ಅಂತ. ಭೂಗೋಳವು ದೇವರ ಮೂಲಕ ದೇವರು ತಿರುಗಿಸ್ತಾ ಇದ್ದಾನಂತೆ. ದೇವರು ತಿರುಗಿಸ್ತಾ ಇದ್ದಾನೆ ಭೂಗೋಳವನ್ನು ಅಂತ ಇರುತ್ತಾರೆ. ಅಂದರೆ ವಿಜ್ಞಾನಿಗಳು ಯಾವಾಗ ಹೇಳಿದ್ದಾರೆ ಹೇಳಿ ಈ ಮಾತು? ಕ್ರಿಸ್ತ ಶಕ 500 ವರ್ಷಗಳ ಹಿಂದೆ. ಕ್ರಿಸ್ತ ಶಕ ಆರ್ಯಭಟ್ಟ ಇದ್ದಾರೆ. ಪೂರ್ವ 1800 ವರ್ಷಗಳ ಹಿಂದೆ ಬೈಬಲಲ್ಲಿ. ಹೌದು, ಕ್ರಿಸ್ತ ಪೂರ್ವ 1800 ವರ್ಷಗಳ ಹಿಂದೆ ಯೋಬು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಓಕೆನಾ? ಇವಾಗ ಆರ್ಯಭಟ್ರವರು ಕ್ರಿಸ್ತ ಶಕ 500ರಲ್ಲಿ ಹೇಳಿದ್ದಾರೆ. ಯೋಬನಿಗೂ ಆರ್ಯಭಟ್ರವರಿಗೂ ಎಷ್ಟು ಇರತಕ್ಕಂಥ ಕಾಲದ ವ್ಯತ್ಯಾಸ ಒಂದ್ಸರಿ ನೀವು ಗಮನಿಸಿ. ಯೋಬನಿಗೂ ಕ್ರಿಸ್ತ ಶಕದಲ್ಲಿ ಇರುವಂಥ ನಮ್ಮ ಭಾರತ ದೇಶದ ಖಗೋಳ ವಿಜ್ಞಾನಿಗಳಿಗೂ ಇರುವಂಥ ವ್ಯತ್ಯಾಸ. ಕ್ರಿಸ್ತ ಶಕ 500 ವರ್ಷದಲ್ಲಿ ಭಾರತ ದೇಶದ ಖಗೋಳ ವಿಜ್ಞಾನಿಗಳು ಇದ್ದಾರೆ ಹೇಳಿದರು. ಕ್ರಿಸ್ತ ಪೂರ್ವ 1800 ವರ್ಷಗಳ ಹಿಂದೆ ಬೈಬಲ್ ಗ್ರಂಥದಲ್ಲಿ ಯೋಬನು ಹೇಳಿದ್ದಾರೆ. ಅಂದರೆ ಎಷ್ಟು ವ್ಯತ್ಯಾಸ ಇರುತ್ತೆ? ಒಂದು ಟೋಟಲ್ 2300 ವರ್ಷಗಳ ಹಿಂದೆಯೇ, 2300 ವರ್ಷಗಳ ಹಿಂದೆಯೇ ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಈ ಮಾತು. ಭೂಮಿ ಶೂನ್ಯದಲ್ಲಿ ತಿರುಗುತ್ತಾ ಇದೆ ಎಂದು. ಓಕೆನಾ? ಅದು ದೇವರು ತಿರುಗಿಸ್ತಾ ಇದ್ದಾನಂತೆ. ವಿಜ್ಞಾನಿಗಳು ಹೇಳಿಲ್ಲ, ಒಟ್ಟಿನಲ್ಲಿ ಶೂನ್ಯದಲ್ಲಿ ಭೂಮಿ ತಿರುಗುತ್ತಾ ಇದೆ ಅಂತ ಮಾತ್ರ ಹೇಳಿದ್ರು. ಆದರೆ ಇವರು ಹುಟ್ಟಲಾರ್ದ ಮೊದಲು, ವಿಜ್ಞಾನಿಗಳು ಇಲ್ಲಲಾರ್ದ ಮೊದಲೇ ತಂದೆಯಾದ ದೇವರು ಪರಮಾತ್ಮನು ಬೈಬಲ್ ಗ್ರಂಥದಲ್ಲಿ ತನ್ನ ಭಕ್ತಾದಿಗಳ ಮೂಲಕ ಬರೆಸಿದ್ದಾರೆ. ಭೂಮಿ ತಿರುಗುತ್ತಾ ಇದೆ, ಆ ಭೂಮಿನ ನಾನೇ ತಿರುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರು ದೇವರು. ಇವಾಗ ಯಾರ ಮಾತನ್ನು ನಂಬ್ತೀರಾ? ಯೋಬನ ಗ್ರಂಥ ಇದೆ ನೋಡಿ. ಈ ಗ್ರಂಥವನ್ನು ಬರೆಯುವಾಗ ವಿಜ್ಞಾನಿಗಳು ಏನಾದರೂ ಇದ್ದಾರಾ? ಟೆಲಿಸ್ಕೋಪ್ ಏನಾದರೂ ಇದೆಯಾ? ಆಗಿನ ಕಾಲದ ಉಪಗ್ರಹಗಳಾಗಿರ್ಬೋದು, ಇಲ್ಲ ಈ ಕ್ಯಾಮ್ರಾಗಳಾಗಿರ್ಬೋದು, ಈ ಥರ ಏನಾದರೂ ಇದೆಯಾ? ಇಲ್ಲ. ಏನು ಇಲ್ಲದ ಕಾಲದಲ್ಲಿ ಆ ದಿನ ಭಕ್ತಾದಿಗಳು ಹೇಳಿದ್ದಾರಂದರೆ ಯಾವುದ್ರ ಮೂಲಕ? ದೇವರ ಪವಿತ್ರಾತ್ಮನ ಮೂಲಕ ಅವ್ರು ಹೇಳಿದ್ದಾರೆ. ಅಂದರೆ ಈ ಶೂನ್ಯದಲ್ಲಿ ಏನೇನು ನಡೀತಾ ಇದೆಯೋ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು. ಗೊತ್ತಿರುವಂಥ ವಿಷಯವನ್ನು ದೇವರು ಬರೆಸಿದ್ದಾರೆ ಅಂದರೆ ಬರೆಸಿದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಉಚಿತವಾಗಿ ಬರೆಸಿರುವಂಥ ಗ್ರಂಥವನ್ನು ಓದ್ತಾ ಇಲ್ಲ. ವಿಜ್ಞಾನಿಗಳು ನಿಜ, ಅವ್ರು ಯಾಕೆಂದರೆ ಕೋಟ್ಯಾನುಗಟ್ಟಲೆ ಪರಿಶೋಧನೆ ಮಾಡಿ ಖರ್ಚು ಮಾಡಿ ತಿಳಿಸ್ತಾ ಇದ್ದಾರೆ, ಅದಕ್ಕೆ ಅವ್ರದ್ದು ನಿಜ ಅಂತ ಹೇಳ್ತಾ ಇದ್ದೀವಿ. ಆದರೆ ಅವರು ಹೇಳಲಾರ್ದ ಮೊದಲೇ ಈ ಗ್ರಂಥದಲ್ಲಿ ಇದೆ. ಹಾಗಿರುವಾಗ ಇದಕ್ಕೆ ಏನಂತ ಹೇಳ್ತೀರಾ? ಎಂಥ ಗ್ರಂಥ ಅಂತ ಹೇಳ್ತೀರಾ? ಅಂದರೆ ಮತಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೋದಾ? ಅದು ಒಳ್ಳೆಯದಲ್ಲ. ಇನ್ನೊಂದು ಆಧಾರ ತೋರಿಸ್ತೀನಿ ನಿಮಗೆ. ಇನ್ನೊಂದು ಆಧಾರ ಏನಪ್ಪ ಅಂದರೆ, ಇನ್ನೊಬ್ಬ ವಿಜ್ಞಾನಿ ಯಾರಪ್ಪ ಅಂದರೆ ಅವ್ರ ಹೆಸರು ಎಡ್ಮಂಡ್ ಹೇಲಿ ಅಂತ, ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿದವರು. ಕ್ರಿಸ್ತ ಶಕ 1700ರಲ್ಲಿ ಅವರು ಒಂದು ಸಿದ್ಧಾಂತವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಏನು ತಿಳಿಸ್ಕೊಟ್ರಪ್ಪ ಅಂತಂದರೆ, ಅಂತರಿಕ್ಷದಲ್ಲಿ ನಕ್ಷತ್ರಗಳನ್ನು ಪರಿಶೋಧನೆ ಮಾಡಿ ಅಂತರಿಕ್ಷದಲ್ಲಿ ಇರುವಂಥ ನಕ್ಷತ್ರಗಳು ತಿರುಗುತ್ತಿವೆ ಅಂತ ಹೇಳಿದ್ರು. ನಕ್ಷತ್ರಗಳು ಚಲಿಸ್ತಾ ಇದ್ದಾವೆ, ನಕ್ಷತ್ರಗಳು ಕದಲುತ್ತಿವೆ, ಇಲ್ಲಾಂದ್ರೆ ತಿರುಗುತ್ತಾ ಇವೆ, ಈ ಶೂನ್ಯದಲ್ಲಿ ತಿರುಗುತ್ತಾ ಇವೆ ಅಂತ ಹೇಳ್ಕೊಟ್ರು. ಖಗೋಳ ವಿಜ್ಞಾನಿ ಅವರು ಕೂಡ ಖಗೋಳಶಾಸ್ತ್ರಜ್ಞರು. ಖಗೋಳಶಾಸ್ತ್ರಜ್ಞರಾಗಿರುವಂಥ ಆರ್ಯಭಟ್ರವರು ಕ್ರಿಸ್ತ ಶಕ 1700ರಲ್ಲಿ ಈ ಒಂದು ಸಿದ್ಧಾಂತವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಈ ಒಂದು ಸಿದ್ಧಾಂತವನ್ನು ಅದೇ ಪ್ರಕಾರ ನಾಸಾ ವಿಜ್ಞಾನಿಗಳು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡುವಾಗ ಇವರು ಕೂಡ ನಕ್ಷತ್ರಗಳು ತಿರುಗುತ್ತಾ ಇವೆ ಅಂತ.
ಯಾವ ರೀತಿ ಅಂತ ಹೇಳಿದ್ದಾರೆ ಅಂದರೆ, ಇವಾಗ ನೋಡಿ, ನಾವಿರುವಂಥದ್ದು ಸೌರ ಕುಟುಂಬ ಅಂತೀವಿ. ಸೌರ ಕುಟುಂಬ ಈ ಭೂಮಿ ಇದೆ, ಭೂಮಿ ಮೇಲೆ ನಾವಿದ್ದೀವಿ, ಅದಕ್ಕೆ ಸೌರ ಕುಟುಂಬ ಅಂತ. ಇದೆಲ್ಲ ಟೋಟಲ್ ಆಗಿ ನಾವಿರುವಂಥ ಕುಟುಂಬ ಏನಪ್ಪ ಅಂದರೆ ಸೌರ ಕುಟುಂಬ ಅಂತ ಹೇಳ್ತಾ ಇದ್ದೀವಿ. ಈ ಸೌರ ಕುಟುಂಬದಲ್ಲಿ ಏನೇನಿದೆ? ಸೂರ್ಯನಿದ್ದಾನೆ, ಚಂದ್ರನೂ ಇದ್ದಾನೆ, ಭೂಮಿ ಇದೆ, ಗ್ರಹಗಳು ಇವೆ. ಟೋಟಲ್ ಭೂಮಿ, ಸೂರ್ಯನು, ಚಂದ್ರನು, ಗ್ರಹಗಳು ಸೇರಿದರೆ ಇದು ಸೌರ ಕುಟುಂಬ, ಹೌದಲ್ವಾ? ಇದು ಸೌರ ಕುಟುಂಬ. ಅಂದರೆ ನಾವಿರುವಂಥದ್ದು ಭೂಮಿ, ಸೂರ್ಯನಿದ್ದಾನೆ, ಚಂದ್ರನು ಇದ್ದಾನೆ, ಗ್ರಹಗಳಿವೆ, ಇವೆಲ್ಲ ಸೇರಿದರೆ ಸೌರ ಕುಟುಂಬ ಅಂತೀವಿ, ಹೌದಲ್ವಾ? ಸೌರ ಕುಟುಂಬ ಏನಾಗ್ತಾ ಇದೆ ಅಂದರೆ ಶೂನ್ಯದಲ್ಲಿ ತಿರುಗ್ತಾ ಇದೆ. ಎಲ್ಲ ಗ್ರಹಗಳು ತಿರುಗ್ತಾ ಇದೆ. ಗ್ರಹಗಳು ತಿರುಗ್ತಾ ಇವೆ, ಸೂರ್ಯನು ತಿರುಗ್ತಾ ಇದ್ದಾನೆ, ಚಂದ್ರನು ತಿರುಗ್ತಾ ಇದ್ದಾನೆ, ಭೂಮಿ ತಿರುಗ್ತಾ ಇದೆ. ಭೂಮಿ ಸುತ್ತಲೂ ಚಂದ್ರನು ತಿರುಗ್ತಾ ಇದ್ದಾನೆ, ಚಂದ್ರನು ಭೂಮಿ ಸೇರಿ ಸೂರ್ಯನು ಸುತ್ತಲೂ ತಿರುಗ್ತಾ ಇವೆ. ಓಕೆನಾ? ಈ ಸೌರ ಕುಟುಂಬದಲ್ಲಿ ಇವೆಲ್ಲ ಗ್ರಹಗಳು ಎಲ್ಲ ಕೂಡ ತಿರುಗ್ತಾ ಇವೆ, ಚಲನೆಯಲ್ಲಿದೆ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅಂತರಿಕ್ಷದಲ್ಲಿ ನಕ್ಷತ್ರಗಳಿವೆ ನೋಡಿ. ಈ ಸೌರ ಕುಟುಂಬ ಎಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಂದರೆ, ಸೌರ ಕುಟುಂಬ ಮಿಲ್ಕಿ ವೇ ನಕ್ಷತ್ರ ಮಂಡಲದ ಸುತ್ತು ಪ್ರಯಾಣ ಮಾಡ್ತಾ ಇದೆ. ಅಂತರಿಕ್ಷದಲ್ಲಿ ಮಿಲ್ಕಿ ವೇ ನಕ್ಷತ್ರ ಮಂಡಲವು ಅದಕ್ಕಿಂತ ದೊಡ್ಡದಾದಂಥ ಗ್ರಹ ಆಕಾಶದಲ್ಲಿ ಹೋಗ್ತಾ ಇದ್ದಾರೆ. ನಕ್ಷತ್ರ ಮಂಡಲ ನೋಡ್ತಾ ಇದ್ದೀವಿ ನಾವು. ನಕ್ಷತ್ರ ಮಂಡಲವು ದೂರ ಇದೆ. ಈ ನಕ್ಷತ್ರ ಮಂಡಲಿಗೆ ಅನೇಕ ನಕ್ಷತ್ರ ಮಂಡಲಗಳು ಎಂದು ವಿಜ್ಞಾನಿಗಳು ಹೆಸರಿಟ್ಟಿದ್ದಾರೆ. ನಕ್ಷತ್ರ ಮಂಡಲಗಳು ಅಂತ. ಮಿಲ್ಕಿ ವೇ ನಕ್ಷತ್ರ ಮಂಡಲವು ಎಂದು, ಆಂಡ್ರೋಮೆಡಾ ನಕ್ಷತ್ರ ಮಂಡಲವು ಎಂದು, ಹೈಡ್ರೋ ಸೆಂಟರಸ್ ನಕ್ಷತ್ರ ಮಂಡಲವು ಎಂದು, ಈ ರೀತಿ ನಕ್ಷತ್ರ ಮಂಡಲಕ್ಕೆ ಹೆಸರಿಟ್ಟಿದ್ದಾರೆ. ಅದು ಯಾವ ರೀತಿ ಅಂದರೆ, ಇವಾಗ ನಾವು ಸೌರ ಕುಟುಂಬ ಇದೆ ನೋಡಿ, ಈ ಸೌರ ಕುಟುಂಬ ಈ ಶೂನ್ಯದಲ್ಲಿ ತಿರುಕೊಂಡು ಪ್ರಯಾಣ ಮಾಡ್ತಾ ಇದೆ ಅಂತೆ. ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದೆ, ಯಾವ ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇದೆ ಅಂದರೆ ಮಿಲ್ಕಿ ವೇ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಅಂತೆ. ಮಿಲ್ಕಿ ವೇ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಅಂತೆ. ಯಾವುದು? ಸೌರ ಕುಟುಂಬ. ಸೌರ ಕುಟುಂಬದಲ್ಲಿ ಸೂರ್ಯನು, ಚಂದ್ರನು, ಭೂಮಿ, ಗ್ರಹಗಳು ಇವೆ. ಇವೆಲ್ಲ ಸೇರಿ ತಿರುಕೊಂಡು ಶೂನ್ಯದಲ್ಲಿ ತಿರುಗಿಕೊಂಡು ಅದೇ ಪ್ರಕಾರ ಮಿಲ್ಕಿ ವೇ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ. ನೆಕ್ಸ್ಟು ಮಿಲ್ಕಿ ವೇ ನಕ್ಷತ್ರ ಮಂಡಲವು ಸೌರ ಕುಟುಂಬವು ಸೇರಿ ಇವೆರಡು ಸೇರಿ ಎಲ್ಲಿಗೆ ಪ್ರಯಾಣ ಮಾಡ್ತಾ ಇದೆ ಅಂದರೆ ಆಂಡ್ರೋಮೆಡಾ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇವೆ ಅಂತ. ಈ ಒಂದು ಪ್ರಕೃತಿ ನೋಡುವಾಗ ದೊಡ್ಡ ವಿಶಾಲವಾದಂಥ ದೊಡ್ಡ ಪ್ರಕೃತಿ. ಆಕಾಶ ನೋಡುವಾಗ ಆಕಾಶದಲ್ಲಿ ಮೇಲ್ಗಡೆ ನೋಡ್ತಾ ಇದ್ದರೆ ನಕ್ಷತ್ರ ಮಂಡಲಗಳು ಇದೆ ಅಂತ. ನಕ್ಷತ್ರ ಮಂಡಲಗಳು ನಮಗೆ ಅರ್ಥ ಆಗಬೇಕಾದ್ರೆ ಇವಾಗ ನೋಡಿ, ಬ್ಯಾಂಗ್ಳೂರು ನಗರ, ಮೈಸೂರು ನಗರ, ಮಂಗಳೂರು ನಗರ, ಆನಂತರ ಹುಬ್ಬಳ್ಳಿ ನಗರ, ಈ ರೀತಿ ಹೇಳ್ಕೊಳ್ತಾ ಇರ್ತೀವಲ್ಲ, ಇಲ್ಲ ಒಂದು ನಗರದಿಂದ ಇನ್ನೊಂದು ನಗರ ಯಾವ ರೀತಿ ಹೇಳ್ಕೊಳ್ತಾ ಇರ್ತೀವೋ ಅದೇ ಪ್ರಕಾರ ಶೂನ್ಯದಲ್ಲಿ ನಕ್ಷತ್ರ ಮಂಡಲಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಶೂನ್ಯದಲ್ಲಿ ಅಂದರೆ ಇಲ್ಲೊಂದು ನಕ್ಷತ್ರ ಮಂಡಲವು, ಇಲ್ಲಿಂದ ಮತ್ತೆ ಕೋಟಿ ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ನಕ್ಷತ್ರ ಮಂಡಲವು, ಅದು ಸಪ್ರೇಟ್, ಈ ರೀತಿ ಇದೆ ಎಂದು ಹೇಳ್ತಾ ಇದ್ದಾರೆ. ಇದು ಯಾವ ರೀತಿ ಪ್ರಯಾಣ ಮಾಡ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಅಂದರೆ, ಸೌರ ಕುಟುಂಬವು ಮಿಲ್ಕಿ ವೇ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ. ಎರಡನೇದು, ಸೌರ ಕುಟುಂಬವು ಮಿಲ್ಕಿ ವೇ ನಕ್ಷತ್ರ ಮಂಡಲವು ಸೇರಿ ಆಂಡ್ರೋಮೆಡಾ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಅಂತೆ. ಈಗ ಆಂಡ್ರೋಮೆಡಾ ನಕ್ಷತ್ರ ಮಂಡಲವು, ಮಿಲ್ಕಿ ವೇ ನಕ್ಷತ್ರ ಮಂಡಲವು, ಸೌರ ಕುಟುಂಬವು ಸೇರಿ ಹೈಡ್ರೋ ಸೆಂಟರಸ್ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಅಂತೆ. ಅಂದರೆ ಸೌರ ಕುಟುಂಬವು ಸೇರಿ ಮಿಲ್ಕಿ ವೇ ನಕ್ಷತ್ರ ಮಂಡಲದ ಕಡೆಗೆ, ಮಿಲ್ಕಿ ವೇ ನಕ್ಷತ್ರ ಮಂಡಲವು ಸೌರ ಕುಟುಂಬವು ಸೇರಿ ಆಂಡ್ರೋಮೆಡಾ ನಕ್ಷತ್ರ ಮಂಡಲದ ಕಡೆಗೆ, ಆಂಡ್ರೋಮೆಡಾ, ಮಿಲ್ಕಿ ವೇ, ಆನಂತರ ಸೌರ ಕುಟುಂಬವು ಸೇರಿ ಹೈಡ್ರೋ ಸೆಂಟರಸ್ ನಕ್ಷತ್ರ ಮಂಡಲದ ಕಡೆಗೆ ಪ್ರಯಾಣ ಮಾಡ್ತಾ ಇದೆ ಅಂತ ಇವರು ಹೇಳಿದ್ದಾರೆ. ಓಕೆನಾ? ದೇವರು ಏನು ಹೇಳಿದ್ದಾರೆ ಅದು ನೋಡಬೇಕು. ದೇವರು ಏನು ಹೇಳಿದ್ದಾರೆ ಅಂದರೆ, ಇವರು ಏನಪ್ಪ ಅಂದರೆ ಅಂತರಿಕ್ಷದಲ್ಲಿ ನಕ್ಷತ್ರ ಮಂಡಲಗಳು ಮಾಡಿ ಅದು ಇವರು ಕೋಟ್ಯಾನುಗಟ್ಟಲೆ ಹಣವನ್ನು ಖರ್ಚು ಮಾಡಿ ಪರಿಶೋಧನೆ ಮಾಡಿ ಇದು ನಕ್ಷತ್ರ ಮಂಡಲವು, ಇದಕ್ಕೊಂದು ಹೆಸರಿಟ್ಟಿದ್ದಾರೆ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ. ಓಕೆ, ಒಂದೊಂದಕ್ಕೆ ಇವರು ಹೆಸರಿಟ್ಟಿದ್ದಾರೆ. ಹೌದು. ದೇವರು ಏನಾದರೂ ನಕ್ಷತ್ರ ಮಂಡಲವು ಶೂನ್ಯದಲ್ಲಿ ಇದೇ ರೀತಿಯಲ್ಲಿ ತಿರುಗ್ತಾ ಇದೆಯಾ, ಇವರು ಏನಪ್ಪ ಅಂದರೆ ವಿಜ್ಞಾನಿಗಳು ಪರಿಶೋಧನೆ ಮಾಡಿ ಖಂಡಿತವಾಗಿ ತಿರುಗ್ತಾ ಇವೆ ಅಂತ ಇವರು ಹೇಳಿದ್ರು. ವರ್ಷಗಳ ಪರಿಶೋಧನೆ ನಂತರ ಅವರು ರಿಸಲ್ಟ್ ಅನ್ನ ಹೇಳಿದ್ರು. ಅಂದರೆ ಎಡ್ಮಂಡೆಯಲ್ಲಿ ಬಂದರು ಕ್ರಿಸ್ತ ಶಕ 1700 ವರ್ಷಗಳ ಹಿಂದೆ, ಮೊನ್ನೆ ಒಂದು 300 ವರ್ಷಗಳಾಯಿತು. ಹೌದು. ನಾಸಾ ವಿಜ್ಞಾನಿಗಳು ಹೇಳಿ
ಒಂದು 40 ವರ್ಷ ಆಯಿತು. ಓಕೆ 40 ವರ್ಷ ಆಯ್ತು ಇವ್ರು ನಾಸಾ ವಿಜ್ಞಾನಿಗಳು ಹೇಳಿ ತಿರುಗ್ತಾ ಇದೆ ಅಂತ. ಇದು ನಕ್ಷತ್ರಗಳು ತಿರುಗ್ತಾ ಇವೆ ಎಂದು. ದೇವರು ಏನು ಹೇಳಿದ್ದಾರಾ ಹೇಳಿಲ್ವಾ ಎಂದು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ನೋಡೋಣ ಮೊದಲನೇದಾಗಿ. ಮತ್ತೆ ಯೋಬ ಗ್ರಂಥ ಕ್ರಿಸ್ತಪೂರ್ವ 1800 ವರ್ಷಗಳ ಹಿಂದೆ ಬರೆಯಲ್ಪಟ್ಟಿರುವಂಥ ಗ್ರಂಥದಲ್ಲಿ ನಾವು ಪರಿಶೋಧನೆ ಮಾಡಿದ್ರೆ ಯೋಬ ಗ್ರಂಥ ಇದೆ. ಯೋಬ ಗ್ರಂಥದಲ್ಲಿ 38ನೇ ಅಧ್ಯಾಯ 31ನೇ ವಚನ 32ನೇ ವಚನವನ್ನು ಒಂದ್ಸಾರಿ ಓದಿ. 31, 32. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು 38ನೇ ಅಧ್ಯಾಯ 31, 32ನೇ ವಚನವನ್ನು ಓದಿ ಬ್ರದರ್. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶಿರದ ಬಂಧವನ್ನು ಬಿಚ್ಚುವೆಯ. ಆಯಾ ಸಮಯದಲ್ಲಿ